ಯಾಕಂದ್ರೆ ನೀವು ಶಿರುವ ಕಡ್ಪಾಡಿ ರೋಡ್ ಒಂದು ನಿಮ್ಮ ವೈರಲ್ ಸಾಂಗಿನಿಂದ ರೋಡ್ ಒಂದು ರಿಪೇರಿ ಆಯಿತು. ಇಲ್ಲದಿದ್ರೆ ಆ ಗುಂಡಿಗಳಲ್ಲಿ ಹಾಕಿಕೊಂಡು ಹೋಗ್ಬೇಕಿತ್ತು ನಾವು. ನಂದು ಟಾಟಾನೇ. ಮೊದಲು ಟಾಟಾದಲ್ಲಿದ್ದ ಅವನು. ಟಾಟಾ ಇಷ್ಟ. ಹೊಸ ಗಾಡಿಗೆ ಒಂದು 35 ಲಕ್ಷ ಏನು ಆಗ್ತದೆ ಈಗ. ಚೆಸ್ ಎಲ್ಲ ಬಂದು ಬಾಡಿ ಎಲ್ಲ ಆಗುವಾಗ ಎಲ್ಲ ಜನರೆಲ್ಲ ಸಿಗ್ತಾರೆ, ಮಾತಾಡ್ಲಿಕ್ಕೆ ಕಷ್ಟ ಸುಖ ಟೈಮ್ ಪಾಸ್ ಅಲ್ವಾ. ಈಗ ಬಸ್ ನೋಡುವಾಗ ನೆನಪಾಗ್ಬೋದು, ನಾನು ಶಾಲೆ ಹೋಗ್ತಿದ್ದ ಬಸ್ಸು ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿತಲ್ಲ ಅಂತ ಅವರಿಗೆ ಖುಷಿ ಆಗ್ಬೋದು. ಅವರು ಗಾಡಿ ತಕೊಂಡೋಗಲೇ ಅಲ್ಲಿಗೆ ಹೋಗ್ತಿತ್ತು ಗಾಡಿ. ಮತ್ತೆ ಅವರಿಗೆ ಅದೊಂದು ಹೋಗ್ಬೇಕಂತ ಅವರದ್ದು ಭಾವನೆ ಇರ್ತದೆ. ನನ್ನ ಡಿಫರೆನ್ಸ್ ಇದೆ, ಡೀಸೆಲ್ ಎಲ್ಲ ಕಡಿಮೆ ಹೋಗ್ತದೆ ಅಂತ ತಕೊಳ್ಳೋದು. ಮತ್ತೆ ದೊಡ್ಡ ಗಾಡಿಯಲ್ಲಿ ಟ್ಯಾಕ್ಸ್, ಇನ್ಸೂರೆನ್ಸ್ ಅದು ಮುಂಚಿನಿಂದಲೂ ಹಾಗೆ. ಸ್ಟಾರ್ಟಿಂಗ್ ಬರುವಾಗಲೇ ಆ ಸೌಂಡ್ ಇತ್ತು, ಅದರಲ್ಲಿ ಆಲ್ಟ್ರೇಷನ್ ಏನು ಮಾಡಲಿಲ್ಲ. ಅದೇ ಸೌಂಡ್ ಎಂಡಿ ಕೂಡ ನಾವು ಇದು ಓನರ್ ಅದು ಸೇಲ್ ಮಾಡುವಾಗಲೂ ಅದೇ ಸೌಂಡ್ ಇತ್ತು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತೊಂದು ಅಮರಜ್ಯೋತಿ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ. ಇದು ಉಡುಪಿ ಟು ಮುದರಂಗಡಿ ಹೋಗುವಂತಹ ಸರ್ವಿಸ್ ಬಸ್. ಯಾಕೆ ಹೇಳಿದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಅಮರಜ್ಯೋತಿ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಅಂತ. ಅದರಲ್ಲಿ ತುಂಬಾ ಮೆಮೊರೀಸ್ ಇದೆ. ನಂದು ಸ್ಕೂಲಿಗೆ ಹೋಗ್ತಿರುವಂತಹ ಬಸ್, ಹಾಗೆಯೇ ನಾನು ಕಾಲೇಜಿಗೆಲ್ಲ ಅದರಲ್ಲೇ ಹೋಗ್ತಾ ಇದ್ದೆ ಅಂತ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಆದರೆ ಇವತ್ತೊಂದು ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ. ಇದರ ಡ್ರೈವರ್ ಮತ್ತು ಕಂಡಕ್ಟರ್ ಇದ್ದಾರೆ, ಅವರ ಹತ್ರ ಮಾತಾಡಿಸುವ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಜಯ ಶೆಟ್ಟಿ ಅಂತ. ಸರ್ ಎಲ್ಲಿ ನಿಮ್ಮದು, ಯಾವ ಊರು? ನಮ್ಮದು ಮುದ್ರಂಗಡಿ. ಮುದ್ರಂಗಡಿ, ಉಡುಪಿಯ ಮುದ್ರಂಗಡಿ. ಹೌದು ಸರ್, ಡ್ರೈವಿಂಗ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯಿತು? ನಾನು ಡ್ರೈವಿಂಗ್ ಫೀಲ್ಡಿಗೆ ಬಂದು ಸಾಧಾರಣ ಒಂದು 20 ವರ್ಷ ಆಯಿತು. 20 ವರ್ಷ. ಹೌದು. ಮೊದಲಿಗೆ ಯಾವ ಗಾಡಿಯಲ್ಲಿ ಇದ್ರಿ ನೀವು? ಮೊದಲಿಗೆ ನಾನು ಕ್ರಾಂತಿ ಬಸ್ ಅಂತ ಶಿರ್ವಾದ ಬಸ್ಸಲ್ಲಿದ್ದೆ. ಈಗ ಒಂದು 8 ವರ್ಷದಿಂದ ಅಮರಜ್ಯೋತಿಗೆ ಬಂದಿದ್ದೇನೆ. ಅಂದರೆ ಕಾಂತಿಯಿಂದ ಮತ್ತೆ ಅಮರಜ್ಯೋತಿ ಬಸ್ಸಿಗೆ. ಫಸ್ಟಿಗೆ ಡ್ರೈವಿಂಗ್ ಫೀಲ್ಡ್ಗೆ ಬಂದದ್ದು ಬಸ್ಸಿಗೆ ಅಥವಾ ಬೇರೆ ಯಾವುದಾದ್ರು ಗಾಡಿ? ನಾನು ಫಸ್ಟಿಗೆ ಬಂದದ್ದು ಸಿಟಿ ಗಾಡಿಯಲ್ಲಿ, ಬಸ್ಸಲ್ಲಿ ಸುಧಾರ್ ಅಂತ ಬಸ್ ಇತ್ತು, ಅದರಲ್ಲಿ ಫಸ್ಟ್ ಡ್ಯೂಟಿ ಮಾಡಿದ್ದು ಅದರಲ್ಲಿ ಬಸ್ಸಲ್ಲಿ. ಮತ್ತೆ ಸಂಗಮ್ ಅಂತ ಸಂಗಮ್ ಇತ್ತು, ಅದಕ್ಕೆ ಹೋಗಿದ್ದೆ. ಮತ್ತೆ ನೆಕ್ಸ್ಟ್ ಕಾಂತಿಗೆ ಬಂದು ಮತ್ತು ಹೀಗೆ ಅಮರಜ್ಯೋತಿಯಲ್ಲಿದ್ದೆ. ಸರ್, ಸುಧಾರ್ ಅಂತ ಹೇಳಿದ್ರಲ್ಲ, ಅವಾಗಿನ ಬಸ್ ಅದು ತುಂಬಾ ಓಲ್ಡ್ ಬಸ್. ಅವಾಗ ಮತ್ತೆ ಇವಾಗ ಏನ್ ಡಿಫ್ರೆನ್ಸ್ ಸರ್ ಬಸ್ಸಿಗೆ? ಆವಾಗ ಮತ್ತೆ ಇವತ್ತಿಗೆ ತುಂಬಾ ವ್ಯತ್ಯಾಸ ಉಂಟು. ಆವಾಗ ಫಸ್ಟಿಗೆಲ್ಲ ರೋಡ್ ಎಲ್ಲ ಚಿಕ್ಕದಿತ್ತು, ಈಗೆಲ್ಲ ರೋಡ್ ಎಲ್ಲ ಅಗಲಾಗಿ ಈಗ ಡ್ರೈವಿಂಗ್ ಮಾಡ್ಲಿಕ್ಕೆ ಒಳ್ಳೆ ಇದಾಗ್ತಾ ಉಂಟು. ಅಂದ್ರೆ ಇವಾಗ ಸ್ವಲ್ಪ ಈಸಿ ಅಂತ ಈಸಿ ಆಗ್ತದೆ. ಸರ್, ಗಾಡಿಗೆ ಏನ್ ಡಿಫ್ರೆನ್ಸ್ ಇತ್ತು? ಮುಂಚೆ ಎಲ್ಲ ಲೈಲ್ಯಾಂಡ್ ಗಾಡಿ ಜಾಸ್ತಿ, ಟಾಟಾ ಗಾಡಿ ಎಲ್ಲ ಜಾಸ್ತಿ, ದೊಡ್ಡ ಗಾಡಿ. ಹೌದು, ಸರಿ. ನಮ್ದು ಮೊದಲು ದೊಡ್ಡ ಗಾಡಿ ಇತ್ತು, ಟಾಟಾದವರದ್ದು. ಅದು 15 ವರ್ಷ ರನ್ ಮಾಡಿದ್ದಾರೆ ನಮ್ಮ ಓನರ್. ಅದು ಒಳ್ಳೇದಿತ್ತು ಗಾಡಿ. ಆದ್ರೆ ಇದು ಲೈಲ್ಯಾಂಡ್ ಈಗ ನಮ್ದು ಅಷ್ಟು ಇದು ಇಲ್ಲ, ಪಿಕಪ್ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಇದ್ರಲ್ಲಿ. ಮೇಂಟೆನೆನ್ಸ್ ಎಲ್ಲ ಜಾಸ್ತಿ. ಆಕ್ಚುಲಿ ಅದೊಂದು ಗಾಡಿ ಅಂತ ಹೇಳಿದ್ರೆ ಒಂಥರ ತುಂಬಾನೇ ಕ್ರೇಜಿ ಇತ್ತು ಗಾಡಿ. ಅದರ ಸೌಂಡಿಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಯ್ಯೋ ಇದು ಯಾವ ಗಾಡಿ ಬಂತು ಅಂತ. ಅದು ಸರ್ ಅದ್ರದ್ದೊಂದು ಒಂಥರ ಸೌಂಡೇ ಬೇರೆ ಇತ್ತಲ್ಲ, ಅದು ಏನ್ ಸರ್ ಅದ್ರದ್ದೊಂದು? ಅದು ಮುಂಚಿನಿಂದಲೂ ಹಾಗೆ, ಸ್ಟಾರ್ಟಿಂಗ್ ಬರುವಾಗಲೇ ಆ ಸೌಂಡ್ ಇತ್ತು, ಅದ್ರಲ್ಲಿ ಆಲ್ಟ್ರೇಷನ್ ಏನು ಮಾಡಲಿಲ್ಲ. ಅದೇ ಸೌಂಡ್ ಎಂಡಿ ಕೂಡ ನಾವು ಇದು ಓನರ್ ಅದು ಸೇಲ್ ಮಾಡುವಾಗಲೂ ಅದೇ ಸೌಂಡ್ ಇತ್ತು. ಇಂಜಿನ್ ಸೌಂಡ್ ಅಂತ ಅದು ಒಳ್ಳೇದಿತ್ತು, ಒಂಥರ ನೆಕ್ಸ್ಟ್ ಲೆವೆಲ್ ಇದೆ ಅದು. ಅದು ಎಲ್ರಂದ್ರೆ ಅದು ಮಾಡಿಫೈ ಮಾಡಿದಾರ ಏನೋ, ಸೈಲೆನ್ಸರ್ ಏನಾದ್ರು ಹಾಕಿದಾರ? ಇಲ್ಲ ಇಲ್ಲ ಇಲ್ಲ, ಈಗಲೂ ಹಾಕಿಲ್ಲ. ಅದು ಅವರಿಗೆ SVT ರನ್ ಮಾಡ್ತಾ ಇದ್ದಾರೆ, ಅವರು ಕೂಡ ಏನು ಮಾಡಿಲ್ಲ. ಅದು ನಾವು ಕೊಟ್ಟ ಹಾಗೇನೆ ಉಂಟು ಬಸ್.
ಅದೇ ರನ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಬಾಸ್ ಅದು ಹೊಸತೆ ತೆಗ್ದದ? ಬಾಸ್ ಹೊಸತ್ತೆ ತಕೊಂಡದ್ದು. ಹಾಗೆ ಸರ್, ಮುಂಚೆನ ಟಾಟಾ ಗಾಡಿಗೆ ಮತ್ತೆ ಇವಾಗ ಲಿಂಕ್ಸ್ ಎಲ್ಲ ಸಣ್ಣ ಸಣ್ಣ ಗಾಡಿ ಬಂದಿದೆ ಅಲ್ಲ, ಏನ್ ಡಿಫ್ರೆನ್ಸ್ ಇದೆ ಸರ್? ಸಣ್ಣ ಡಿಫರೆನ್ಸ್ ಇದೆ, ಡೀಸೆಲ್ ಎಲ್ಲ ಕಡಿಮೆ ಹೋಗ್ತದೆ ಅಂತ ತಕೊಳ್ಳೋದು. ಮತ್ತೆ ದೊಡ್ಡ ಗಾಡಿಯಲ್ಲಿ ಟ್ಯಾಕ್ಸ್ ಇನ್ಸೂರೆನ್ಸ್ ಕಟ್ಟಲಿಕ್ಕೆ ಜಾಸ್ತಿ ಬರ್ತದೆ. ಮತ್ತೆ ಈಗ ಜನ ಕೂಡ ಕಡಿಮೆ ಅಲ್ಲ ಬಸ್ಸಿಗೆ. ಓಕೆ ಮುಂಚಿನ ಹಾಗೆ ಬಸ್ಸಿಗೆ ಜನ ಇಲ್ಲ ಈಗ. ಓಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಜನ ಆಗ್ತದೆ, ಮತ್ತೆ ಮಧ್ಯಾಹ್ನ ಎಲ್ಲ ಖಾಲಿ ಹೋಗ್ಬೇಕಲ್ಲ, ಅದಕ್ಕೆ ಎಲ್ಲ ಸಣ್ಣ ಗಾಡಿ ತಗೊಳ್ತಾರೆ. ಅದಕ್ಕೋಸ್ಕರ ಅಂದ್ರೆ ಸ್ವಲ್ಪ ದನಿಗಳಿಗೆ ಸ್ವಲ್ಪ ಖರ್ಚು ಕಡಿಮೆ ಕಡಿಮೆ ಆಗ್ತದೆ. ಟ್ಯಾಕ್ಸ್ ಇನ್ಸೂರೆನ್ಸ್ ಸ್ವಲ್ಪ ಕಡಿಮೆ, ಡೀಸೆಲ್ ಸ್ವಲ್ಪ ಕಡಿಮೆ ಹೋದ್ರೆ ಅವ್ರಿಗೆ ಏನಾದ್ರು ಇದು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗ್ತದಲ್ಲ, ಇಲ್ಲಾಂದ್ರೆ ಆಗುದಿಲ್ಲ. ಅಂದ್ರೆ ಇವಾಗ ದೊಡ್ಡ ಗಾಡಿಗೆ ಮತ್ತೆ ಸಣ್ಣ ಗಾಡಿಗೆ ಕಂಪೇರ್ ಮಾಡಿದ್ರೆ ಡಬಲ್ ಡೀಸೆಲ್ ಹೋಗುತ್ತಾ? ಡಬಲ್ ಡೀಸೆಲ್ ಅಷ್ಟೇನು ಹೋಗುದಿಲ್ಲ, ಒಂದು 5-6-8 ಲೀಟರ್ ತನಕ ವ್ಯತ್ಯಾಸ ಬರ್ತದೆ ದೊಡ್ಡ ಗಾಡಿಗೆ ಮತ್ತು ಸಣ್ಣ ಗಾಡಿಗೆ ಅಷ್ಟೇ. ಅಷ್ಟೇ. ನಿಮ್ಮ ಬಾಸ್ ಎಲ್ಲಿ ಅವರು ಸರ್? ನಮ್ಮ ಬಾಸ್ ಮುದ್ರಂಗಡಿ ಅವರೇ. ಹೆಸರು? ಅನಿಲ್ ನವರನ್ನ ಅಂತ. ಓಕೆ ಸರ್, ಅವರ ಬಗ್ಗೆ ಒಂದು ಮಾತಾಡಲೇಬೇಕು. ಅವರೊಂದು ಕ್ರಿಶ್ಚಿಯನ್ ಆದ್ರೆ ಸಹ ಒಂದು ಹಿಂದೂಗಳ ದೇವಸ್ಥಾನಕ್ಕೆ ಸೋಮವಾರ ಗಾಡಿ ತಗೊಂಡು ಹೋಗಿ ಪೂಜೆ ಮಾಡ್ತಾರಂತೆ. ಅದು ಸಹ ಜನಗಳನ್ನು ಉಚಿತವಾಗಿ ಕರ್ಕೊಂಡು ಹೋಗ್ತಾರಂತೆ. ಏನ್ ಸರ್ ಇದ್ರ ಬಗ್ಗೆ? ಅವರು ಗಾಡಿ ತಕೊಂಡು ಹೋಗಲಿ ಅಲ್ಲಿಗೆ ಹೋಗ್ತಿತ್ತು ಗಾಡಿ. ಓಕೆ. ಮತ್ತೆ ಅವರಿಗೆ ಅದೊಂದು ಹೋಗ್ಬೇಕಂತ ಅವರದ್ದು ಭಾವನೆ ಇರ್ತದೆ, ನಾವು ಹೋಗ್ಲೇಬೇಕು ಸೋಮವಾರ. ಓಕೆ. ನಾನು ಮತ್ತೆ ಕಂಡಕ್ಟರ್ ಒಟ್ಟಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಹೋಗಿ ಬರುವುದು. ಓಕೆ. ಅದು ಅವರದ್ದು ಮುಂದಿನಿಂದ ಅದೇ ರೀತಿ ಈಗಲೂ ಅದೇ ಮಾಡ್ತಾ ಇದ್ದಾರೆ. ಓಕೆ, ಗ್ರೇಟ್ ಸರ್. ಯಾಕೆ ಹೇಳಿದ್ರೆ ಅದೊಂದು ಅಲ್ಲಿ ಜನಗಳಿಗೆ ಸ್ವಲ್ಪ ಅಲ್ಲಿ ಹೋಗಿ ಬರ್ಲಿಕ್ಕೆ ಫ್ರೀ ಕೊಡ್ತಾರೆ ಆ ಟ್ರಿಪ್ ಅಲ್ಲಿ. ಪ್ರತಿ ಸೋಮವಾರ ಹೋಗ್ತದೆ, ಬೆಳಿಗ್ಗೆ 5:30 ಗಂಟೆ ಹೋಗ್ತೇವೆ ನಾವು. ಎಲ್ಲಿಂದ ಬಿಡ್ತದೆ ಸರ್ ಅದು ಟ್ರಿಪ್? ಅದು ನಮ್ಮ ಓನರ್ ಮನೆಯಿಂದಲೇ, ಮುದ್ರಂಗಡಿಯಿಂದ. ಮುದ್ರಂಗಡಿ ಜಂಕ್ಷನ್ ಇಂದ? ಜಂಕ್ಷನ್ ಇಂದ ಅಲ್ಲ, ಸ್ವಲ್ಪ ಹೌದು, ಬಸ್ ಸ್ಟ್ಯಾಂಡ್, ವಿದ್ಯಾನಗರ ಬಸ್ ಸ್ಟ್ಯಾಂಡ್ ಅಂತ ಅವರ ಮನೆ ಉಂಟು ಅಲ್ಲಿ. ಮನೆಯಿಂದ ಸ್ಟಾರ್ಟ್ ಮಾಡ್ತೇವೆ, ಅಲ್ಲಿಂದ ಟೆಂಪಲ್ಗೆ ಹೋಗ್ತೇವೆ. ಅಲ್ಲಿಂದ ರಿಟರ್ನ್ ಬಂದು ಬಸ್ ಸ್ಟ್ಯಾಂಡ್ಗೆ ಅವ್ರಿಗೆ ಜನ ಇದ್ರೆ ಅಲ್ಲಿ ಬಿಟ್ಟು ಮತ್ತೆ ಟ್ರಿಪ್ ಮಾಡ್ತಾ ಬರೋದು. ನೈಸ್ ಸರ್. ಯಾಕೆ ಹೇಳಿದ್ರೆ ತುಂಬಾನೇ ಗ್ರೇಟ್. ಮುಂಚೆಯಿಂದ ಬಂದಂತ ಒಂದು ಕ್ರಮ ಅವರದ್ದು ಅದು ಇವಾಗ ಸಹ ಒಂದು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮೆಚ್ಚಲೇಬೇಕು ಅವರನ್ನು. ಸರ್, ಎಷ್ಟು ಬಸ್ ಇದೆ ಸರ್ ನಿಮ್ಮ ಹತ್ರ? ಈ ನಮ್ಮ ಓನರ್ ಹತ್ರ ಮುಂಚೆ 2 ಇತ್ತು, ಈಗ ಒಂದುಂಟು, ಒಂದೇ ಬಸ್ ಈಗ. ಓಕೆ ಸರ್, ಇದು ಮುದ್ರಂಗಡಿಯಿಂದ ಉಡುಪಿಯ ಮಣಿಪಾಲ? ಮುದ್ರಂಗಡಿಯಿಂದ ಉಡುಪಿ, ಮಣಿಪಾಲ. ಅದು ಎಷ್ಟು ಟೈಮಿಂಗ್ಸ್ ಎಲ್ಲ ಹೇಗೆ? ಟೈಮಿಂಗ್ಸ್ ಬೆಳಿಗ್ಗೆ 6:20ಕ್ಕೆ ಬಿಟ್ರೆ ಮಣಿಪಾಲ 7:20. ಓಕೆ. ಮತ್ತೆ ಅಲ್ಲಿಂದ 7:20 ರಿಟರ್ನ್ ಬಂದ್ರೆ ಮುದ್ರಂಗಡಿಗೆ 8:45. ಓಕೆ. ಹಾಗೆ ಮತ್ತೊಂದು ಅಮರಜ್ಯೋತಿಯ ನನಗೆ ತುಂಬಾನೇ ಕಮೆಂಟ್ ಬರ್ತಾ ಇತ್ತು. ನಾನು ಹೋಗುವಂತಹ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಹಾಕಿ ಸರ್, ನಾನು ದುಬೈಯಲ್ಲಿದ್ದೇನೆ, ನಾನು ಬ್ಯಾಂಗ್ಳೂರಲ್ಲಿದ್ದೇನೆ, ನಾನು ಸ್ಕೂಲಿಗೆ ಹೋಗ್ತಿರುವಂತಹ ಬಸ್ ಅದು ಅಂತೆಲ್ಲ ತುಂಬಾ ಕಮೆಂಟ್ ಮಾಡ್ತಾ ಇದ್ರು. ಅವರಿಗೆ ಇವಾಗ ಈ ಬಸ್ಸಿನ ಒಂದು ವಿಡಿಯೋ ನೋಡಿ ತುಂಬಾ ಖುಷಿ ಆಗುತ್ತೆ. ಯಾಕೆ ಹೇಳಿದರೆ ಒಂದು ಸಣ್ಣ ಏಜಲ್ಲಿ ಅವರು ಈ ಬಸ್ಸಲ್ಲೇ ಹೋಗ್ತಾ ಇದ್ರು. ಸೊ ಅವರಿಗೆ ಏನಂತ ಹೇಳ್ತೀರಾ? ಅವರು ಇದೇ ಬಸ್ಸಲ್ಲಿ ಶಾಲೆ ಹೋಗೋ ಇದೇ ಬಸ್ಸಲ್ಲಿ ಬಂದಿದ್ದಾರಲ್ಲ, ಅವರಿಗೆ ಇದು ಬಸ್ ನೋಡುವಾಗ ಖುಷಿ ಆಗ್ಬೋದು. ಯಾಕಂದರೆ ಅವರಿಗೆ ಒಂದು ಈಗ ಬಸ್ ನೋಡುವಾಗ ನೆನಪಾಗ್ಬೋದು, ನಾನು ಶಾಲೆ ಹೋಗ್ತಿದ್ದ ಬಸ್ಸು ನಮಗೆ ನೋಡ್ಲಿಕ್ಕೆ ಸಿಕ್ಕಿತಲ್ಲ ಅಂತ ಅವರಿಗೆ ಖುಷಿ ಆಗ್ಬೋದು. ಖಂಡಿತ ಸರ್. ಯಾಕೆ ಹೇಳಿದರೆ ಅದು ತುಂಬ ಖುಷಿ ಆಗುತ್ತೆ. ನನಗೆ ಸಹ ನಾನು ಹೋದ ಬಸ್ ಸಿಕ್ಕಿದ್ರೆ ಇವಾಗ ಸಹ ಹೋಗಿ ಮಾತಾಡ್ತೇನೆ, ಅವ್ರ ಹತ್ರ ಹೇಳ್ತೇನೆ ನಾನು ಇದೇ ಬಸ್ಸಲ್ಲಿ ಹೋಗ್ತಿದ್ದದ್ದು, ಇದೇ ಸೀಟಲ್ಲಿ ಕೂರುತ್ತಿದ್ದೆ ಅಂತ ನಾನು ಹೇಳ್ತೇನೆ. ಸರ್, ಮತ್ತೆ ಒಂದು ನಿಮಗೆ ಫ್ರೀ ಅಂತ ಯಾವಾಗ ಇರ್ತದೆ? ಯಾಕೆ ಹೇಳಿದರೆ ಡೈಲಿ ಡ್ಯೂಟಿ ಇರುತ್ತಲ್ಲ, ಸಂಡೇ ಸಹ ಡ್ಯೂಟಿ ಇರುತ್ತಲ್ಲ ನಿಮಗೆ? ಹೌದು, ಡ್ಯೂಟಿ ಇರ್ತದೆ. ಫ್ರೀ ಅಂತ ಯಾವಾಗ ಇರುತ್ತೆ? ಫ್ರೀ ಅಂತ ಇದ್ರೆ ನಾವು ರಜೆ ಮಾಡಬೇಕು, ಹಾಗಿದ್ರೆ ಫ್ರೀ. ಮತ್ತೆ ಇಲ್ಲದ್ರೆ ಮಧ್ಯಾಹ್ನ ಈ ಟೈಮಲ್ಲಿ ಸ್ವಲ್ಪ ಫ್ರೀ ಇರ್ತದೆ. ಫ್ರೀ ಇರ್ತದೆ, ಇಲ್ಲಾಂದ್ರೆ ಫ್ರೀ ಇರುದಿಲ್ಲ. ಅಂದ್ರೆ ರಜೆ ಅಂತ ಇರುದಿಲ್ಲ, ನೀವು ಬೇಕಾದ ರಜೆ ಹೇಳಿ ರಜೆ ಮಾಡ್ಬೇಕು. ಹಾಗೆ. ಅವಾಗ ಡ್ರೈವರ್ ನೀವೇ ಮಾಡ್ಬೇಕಾ ಅಥವಾ? ಇಲ್ಲ, ನಮ್ಮ ಓನರ್ ಮಾಡಿದ ಡ್ರೈವರ್ ಇರ್ತಾರೆ. ಇಲ್ಲದ್ರೆ ಅವರಿಲ್ಲದಿದ್ರೆ ನಾನು ಯಾರಾದ್ರೂ ಡ್ರೈವರ್ ಹೇಳಿ ಅವರ ಹತ್ರ ಹೇಳಿ ಮತ್ತೆ ರಜೆ ಮಾಡ್ಬೇಕು. ಹಾಗೆ. ಸರ್, ಇದು ಮೈಲೇಜ್ ಎಷ್ಟು ಬರುತ್ತೆ ಲಿಂಕ್ಸ್ ಗಾಡಿ? ಲಿಂಕ್ಸ್ ಗಾಡಿದು ಮೈಲೇಜ್ 5.5-6 ಅಷ್ಟೇ ಸಿಗ್ತದೆ. 5.5-6. ಓಕೆ. ಇದು ಸರ್ವಿಸ್ ಎಲ್ಲ ಎಲ್ಲಿ ಮಾಡೋದು ನೀವು? ಶೋರೂಮಾ? ಸರ್ವಿಸ್ ಶೋರೂಮ್ ಮ್ಯಾಂಗ್ಳೂರ್. ಹೌದು. ಓಕೆ ಸರ್, ಎಷ್ಟಾಗುತ್ತೆ ಈ ಒಂದು ಗಾಡಿಗೆ? ಹೊಸ ಗಾಡಿಗೆ ಒಂದು 35 ಲಕ್ಷ ಏನು ಆಗ್ತದೆ. ಈಗ ಚೆಸ್ ಎಲ್ಲ ಬಂದು ಬಾಡಿ ಎಲ್ಲ ಆಗುವಾಗ 35 ಲಕ್ಷ ತನಕ ಆಗ್ತದೆ ಅಲ್ವಾ? ಶಕ್ತಿ ಕರೂರ? ಶಕ್ತಿ ಕರೂರ್. ಹೇಗೆ ಸರ್ ಶಕ್ತಿ ಕರೂರ್? ಶಕ್ತಿ ಕರೂರ್ ತೊಂದ್ರೆ ಇಲ್ಲ, ಬಾಡಿ ಎಲ್ಲ ಅವರದ್ದು ಲುಕ್ ಅಲ್ಲ ನೋಡ್ಲಿಕ್ಕೆ, ಜನಗಳಿಗೆ ನೋಡ್ಲಿಕ್ಕೆ ಬಸ್ ಒಳ್ಳೇದಿರ್ಬೇಕು,
ಸೀಟ್ ಒಳ್ಳೇದಿದೆ, ಹಾಗೆ ಅವರು ಕೂಡ ಅಷ್ಟು ಮೇಂಟೆನೆನ್ಸ್ ಮಾಡಿ ಇದು ಮಾಡ್ತಾರೆ. ಖಂಡಿತ ಸರ್, ಯಾಕಂದರೆ ಜನಗಳಿಗೆ ಸ್ವಲ್ಪ ನೀವು ಹೇಳಿದಾಗೆ ಚೆನ್ನಾಗಿರೋ ಬಸ್ಸನ್ನು ಕಾದು ಹೋಗ್ತಾರೆ. ಹೌದೌದು. ಸ್ವಲ್ಪ ಸೀಟ್ ಕ್ಲೀನ್ ಇರಬೇಕು, ಗಾಡಿ ಕ್ಲೀನ್ ಇರಬೇಕು. ಹಾಗೆ ಶಕ್ತಿಕಾರ್ ಅವರು ಒಳ್ಳೆ ಇದೆ ಬಾಡಿ, ಒಳ್ಳೆ ಉಂಟು ಸರ್. ಸರ್ ಮತ್ತೆ ಮುಂಚೆ ನೀವು ಟಾಟಾ ಗಾಡಿ ಓಡಿಸಿದ್ರ, ಮುಂಚೆದು ಒಂದು 10-15 ವರ್ಷ ಹಿಂದೆ. ಹೌದು. ಅದಕ್ಕೆ ಮತ್ತೆ ಇವಾಗ ಟಾಟಾ ಗಾಡಿಗೆ ಏನು ಡಿಫ್ರೆನ್ಸ್ ಇದೆ ಸರ್? ಇವಾಗ ಟಾಟಾ ಗಾಡಿ ಅಂದ್ರೆ ತುಂಬಾ ಸಣ್ಣ ಸಣ್ಣ ಗಾಡಿ ಅಲ್ಲ, ದೊಡ್ಡ ಗಾಡಿ ಬಿಡ್ಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ. ಓಕೆ. ಚಿಕ್ಕ ಗಾಡಿ ಬಿಡ್ಲಿಕ್ಕೆ ಅದು ನಮಗೆ ಗ್ರಿಪ್ ಕೂಡ ಸಿಗುದಿಲ್ಲ ಕರೆಕ್ಟ್. ದೊಡ್ಡ ಗಾಡಿ ಹೇಗೆ ಇದು ಮಾಡಿದ್ರು, ಎಷ್ಟು ಜನ ಹಾಕಿಕೊಂಡು ಹೋದ್ರು ಅದು ಸ್ವಲ್ಪನೂ ಅಲುಗಾಡೋದಿಲ್ಲ. ಹೌದು ಸರ್, ಅಷ್ಟು ಒಳ್ಳೆ ಆಗ್ತದೆ ಹೋಗ್ಲಿಕ್ಕೆ, ಎಲ್ಲ ರೋಡ್ ಗ್ರಿಪ್ ಇರ್ತದೆ. ಇದರಲ್ಲಿ ಅಷ್ಟು ಇದಿಲ್ಲ. ಕರೆಕ್ಟ್ ಸರ್. ಯಾಕೆ ಹೇಳಿದ್ರೆ ಸಿಟಿ ಬಸ್ ಅಂತ ಹೇಳಿದ್ರೆ ಟಾಟಾ ಹೈಯೆಸ್ಟ್ ಟಾಟಾ ಇದೆ. ಯಾಕೆ ಸರ್ ಸಿಟಿ ಬಸ್ಸಿಗೆ ಟಾಟಾ ಲೈಕ್ ಮಾಡ್ತಾರೆ? ಟಾಟಾ ಅಂದ್ರೆ ಟಾಟಾದವರದು ಇದು ಪಿಕಪ್ ಸ್ವಲ್ಪ ಲೇಟ್ ತಗೊಳ್ತದೆ, ಟಾಟಾ ಪಿಕಪ್ ಬೇಗ ತಗೊಳ್ತದೆ. ಸ್ಟಾಪ್ ಬೈ ಸ್ಟಾಪ್ ಅವ್ರಿಗೆ ಅಲ್ಲಿ ಸ್ಟಾಪ್ ಇರ್ತದೆ, ಹಾಗೆ ಗಾಡಿ ಪಿಕಪ್ ತಗೊಳ್ಳೋದ್ರೆ ಟಾಟಾ ತಗೊಳ್ತದೆ. ಸ್ವಲ್ಪ ಲೇಟ್ ಸ್ವಲ್ಪ ಲೇಟ್. ಓಕೆ ಓಕೆ, ಅದಕ್ಕೆ ಜಾಸ್ತಿಯಾಗಿ ಸಿಟಿ ಲೈನಿಗೆ ಟಾಟಾ ಲೈಕ್ ಮಾಡ್ತಾರೆ. ಲಾಂಗ್ ಜರ್ನಿಗೆ ಲೈಲ್ಯಾಂಡ್ ಇಷ್ಟ ಮಾಡ್ತಾರೆ. ನಿಮ್ಮ ಒಂದು ಫೇವರೇಟ್ ಆದಂತಹ ಕಂಪನಿ ಯಾವ್ದು ಸರ್? ಯಾವುದು? ಟಾಟಾ, ಲೈಲ್ಯಾಂಡ್, ಐಚರ್, ಭಾರತ್ ಬೆಂಜ್? ನಂದು ಟಾಟಾನೇ. ಓ, ಯಾಕೆ? ಮೊದಲು ಟಾಟಾದಲ್ಲಿ ಇದ್ದ ಅವನು. ಓಕೆ, ಯಾಕೆ ಸರ್? ಟಾಟಾ ಇಷ್ಟ. ಈಗ ಲೈಲ್ಯಾಂಡ್ ಬಿಡ್ತಾ ಇದ್ದು ಅಂದ್ರೆ ಅಲ್ಲ, ನಂಗೆ ಸೆಟ್ ಆಗಿದೆ ಈಗ ಲೈಲ್ಯಾಂಡ್ ಕೂಡ. ಸರ್ ಎಷ್ಟು ಟೈಮ್ ಬೇಕಾಯ್ತು ನಿಮ್ಗೆ ಲೈಲ್ಯಾಂಡ್ ಸೆಟ್ ಆಗ್ಬೇಕಾದ್ರೆ? ಇಲ್ಲ, ಒಂದು ವಾರದಲ್ಲಿ ಸೆಟ್ ಆಗಿದ್ದೆ ಲೈಲ್ಯಾಂಡ್ಗೆ. ಹೌದು. ನಿಮ್ಮ ಪ್ರಕಾರ ಟಾಟಾ ಬೆಸ್ಟ್? ಟಾಟಾ ಬೆಸ್ಟ್. ಸಿಟಿ ಲೈನ್ಗೆ ಟಾಟಾನೇ ಇತ್ತಲ್ಲ, ಅದೇ ಒಳ್ಳೇದಿತ್ತು ಗಾಡಿ ನಮಗೆ. ಓಕೆ. ಇದು ಗಾಡಿ ಅಂದ್ರೆ ತಕೊಂಡ್ಮೇಲೆ ತುಂಬಾ ಕಂಪ್ಲೇಂಟ್ ಬಂತು, ತುಂಬಾ ಕೆಲಸ ಬಂತು, ಹಾಗೆ ತುಂಬಾ ಇದಾಯ್ತು. ಸೆನ್ಸಾರ್ ಗಾಡಿ ಅಲ್ಲ? ಹೌದು ಸರ್, ಸೆನ್ಸಾರ್ ಗಾಡಿ. ಸರ್ ಫೈನಲ್ ಆಗಿ ನಮ್ಮ ಒಂದು ಚಾನಲ್ಗೆ ಏನಂತ ಹೇಳ್ತೀರಾ? ನಿಮ್ಮ ಚಾನಲ್ ಥ್ಯಾಂಕ್ಸ್ ಅಂತೇಳಿ ಹೇಳ್ಬೇಕು. ಯಾಕಂದ್ರೆ ನೀವು ಶಿರುವ ಕಡ್ಪಾಡಿ ರೋಡ್ ಒಂದು ನಿಮ್ಮ ವೈರಲ್ ಸಾಂಗಿನಿಂದ ರೋಡ್ ಒಂದು ರಿಪೇರಿ ಆಯಿತು. ಇಲ್ಲದಿದ್ರೆ ಆ ಗುಂಡಿಗಳಲ್ಲಿ ಹಾಕಿಕೊಂಡು ಹೋಗ್ಬೇಕಿತ್ತು ನಾವು. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗಿದೆ ನಿಮ್ಮ ಮೇಲೆ. ಓಕೆ ಓಕೆ, ವೆಲ್ಕಮ್ ಸರ್. ಯಾಕೆ ಹೇಳಿದ್ರೆ ಆ ರೋಡಲ್ಲಿ ನಾನು ಸಹ ಹೋಗ್ತಾ ಇದ್ದೆ, ನನಗೆ ತುಂಬಾನೇ ಬೇಜಾರಾಗ್ತಿತ್ತು ಹೋಗ್ಬೇಕಾದ್ರೆ. ಒಂದು ದಿವಸ ನಾನು ಹೋಗ್ಬೇಕಾದ್ರೆ ಒಂದು ಏಜಿನ ಇಬ್ರು ಗಂಡ ಹೆಂಡತಿ ಬಿದ್ರು. ನನಗೆ ಅದು ನೋಡಿ ತುಂಬ ಬೇಜಾರಾಯಿತು. ಅದೇ ದಿವಸ ಮನೆಗೆ ಹೋಗಿ ಲಿರಿಕ್ಸ್ ಬರೆದೆ ಸರ್. ಆ ಲಿರಿಕ್ಸ್ ಬರೆದು ಹಾಡು ಮಾಡಿದೆ. ತುಂಬಾ ವೈರಲ್ ಆಯಿತು ಅಂತ ಹೇಳಿದರೆ ಅದು 90 ಲಕ್ಷ ತನಕ ವ್ಯೂಸ್ ಆಯಿತು. ಹಾಗಾಗಿ ಒಂದು ವಾರದಲ್ಲಿ ರೋಡ್ ಸಹ ಸರಿ ಆಯಿತು. ನೀವು ಆ ರೋಡಲ್ಲೇ ಹೋಗ್ತೀರಾ ಡೈಲಿ? ಅಪ್ ಅಂಡ್ ಡೌನ್ 8 ಟ್ರಿಪ್ ಹೋಗ್ತೇವೆ. ಅದರಲ್ಲಿ 8 ಟ್ರಿಪ್, 4 ಟ್ರಿಪ್ ಹೋಗ್ಲಿಕ್ಕೆ 4 ಟ್ರಿಪ್ ಬರ್ಲಿಕ್ಕೆ. ಇವಾಗ ಹೇಗೆ ಆಯ್ತು ಸರ್ ಹಾಡು? ಒಳ್ಳೇದಿತ್ತು ನಿಮ್ದು, ಸೂಪರ್ ಇತ್ತು. ಹಾಡಿನಿಂದಲೇ ರೋಡ್ ರಿಪೇರಿ ಆಯ್ತಾ ಅಂತ ನನ್ನ ಲೆಕ್ಕದಲ್ಲಿ. ಖಂಡಿತ ಸರ್. ಅದು ಈಗ ಹೋಗ್ಲಿಕ್ಕೆ ಎಲ್ಲ ತೊಂದರೆ ಇಲ್ಲ, ಎಲ್ಲ ಪ್ಯಾಚ್ ವರ್ಕ್ ಮಾಡಿ ಸ್ವಲ್ಪ ಆರಾಮ ಕೊಟ್ಟಿದ್ದಾರೆ ಈಗ ರೋಡ್. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಪ್ರಶಾಂತ್. ಎಲ್ಲಿ ಸರ್ ನಿಮ್ಮದು ಊರು? ಕುತ್ಯಾರ್, ಶಿರುವ. ಸರ್ ಎಷ್ಟು ವರ್ಷದಿಂದ ಒಂದು ನಿರ್ವಾಹಕರಾಗಿ ಡ್ಯೂಟಿ ಮಾಡ್ತಾ ಇದ್ದೀರಾ? ನಾನೊಂದು ಈ ಬಸ್ಸಲ್ಲಿ ಒಂದು 15 ವರ್ಷವರೆಗೆ ಆಯಿತು. 15 ವರ್ಷದಿಂದ ಈ ಬಸ್ಸಲ್ಲಿ. ಸರ್ ಹೇಗೆ ಆಗ್ತದೆ ಸರ್ ಒಂದು ನಿರ್ವಾಹಕ ಹುದ್ದೆ? ತೊಂದರೆ ಇಲ್ಲ, ಅವರು ಖುಷಿ. ಎಲ್ಲ ಜನರೆಲ್ಲ ಸಿಗ್ತಾರೆ, ಮಾತಾಡಲಿಕ್ಕೆ ಕಷ್ಟ ಸುಖ, ಟೈಮ್ ಪಾಸ್ ಅಲ್ವಾ? ಟೈಮ್ ಪಾಸ್. ಸರ್ ಮೊದಲಿಗೆ ಯಾವುದ್ರಲ್ಲಿ ಇದ್ರಿ ನೀವು ಬಸ್ ಬರುವಾಗಕ್ಕಿಂತ ಮೊದಲು? ಬಸ್ಸಿನದಲ್ಲಿ ಮುಂಚೆ ಹೋಟೆಲಲ್ಲಿ ಇದ್ದೆ ಫಸ್ಟಲ್ಲಿ. ಮತ್ತೆ ಸಂಗಮ್ ಬಸ್ ಅಂತ ಅದರಲ್ಲಿ ಒಂದು 5 ವರ್ಷ. ಮತ್ತೆ ಏಜೆಂಟ್ ಕೆಲಸ ಆಗಿ ಮಾಡಿದೆ ಬೆಳ್ಮಣ್ಣಲ್ಲಿ ಒಂದು 2-3 ವರ್ಷ ಏಜೆಂಟ್ ಕೆಲಸ ಮಾಡಿದೆ. ಓಕೆ. ಮತ್ತೆ ತದನಂತರ ಇದಕ್ಕೆ ಅಮರಜ್ಯೋತಿ ಬಸ್. ಅಮರಜ್ಯೋತಿ. ಸರ್ ಬೆಳಗಿನ ಟ್ರಿಪ್ ಫುಲ್ ಆಗುತ್ತಲ್ವಾ? ಹೌದು ಸರ್. ಎಷ್ಟು ಗಂಟೆಗೆ ಬಿಡ್ತದೆ ಮುದರಂಗಡಿಯಿಂದ? ಮುದರಂಗಡಿಯಿಂದ 6:20. ಮುದರಂಗಡಿಯಿಂದ 6:20ಗೆ ಬಿಟ್ಟು ಉಡುಪಿ ಎಷ್ಟು ಗಂಟೆಗೆ ರೀಚ್ ಆಗ್ತದೆ? ಉಡುಪಿ 7:10. 7:10ಕ್ಕೆ ಉಡುಪಿ ರೀಚ್ ಆಗ್ತದೆ. ಎಷ್ಟು ಗಂಟೆಗೆ ಹೇಳ್ತೀರಾ ಸರ್ ಬೆಳಗ್ಗೆ ನೀವು? ಒಂದು 5:30. 5:30ಗೆ ಹೇಳ್ಬೇಕು. 5:30ಗೆ ಎದ್ದು ಹೌದು ಡ್ಯೂಟಿಗೆ ಬರಬೇಕಾದ್ರೆ 6:20ಗೆ ಬರಬೇಕಲ್ಲಿ ಮುದ್ರಂಗಡಿ. ಸಾಯಂಕಾಲ ಎಷ್ಟಾಗ್ತದೆ ಮನೆಗೆ ಹೋಗುವ? ಸಾಯಂಕಾಲ 8 ಗಂಟೆಗೆ 7:45ಗೆ ವಾಲ್ಟ್ ಆಗ್ತದೆ ಬಸ್. ಓಕೆ. ಮನೆಗೆ ಹೋಗುವ 8-8:30 ಆಗ್ತದೆ. 8:30.
ಸರ್ ನಿಮಗೆ ಸರ್ ರಜೆ ಅಂತ ಇರುತ್ತಾ? ಹಾಂ, ರಜೆ ಉಂಟು ಸರ್. ಮಂತ್ಲಿಗೆ 4 ರಜೆ ಉಂಟು. ಮಂತ್ಲಿಗೆ 4 ರಜೆ ಇರುತ್ತೆ. ಲೋಕಲ್ ಡ್ಯೂಟಿ ಹೇಗೆ ಆಗ್ತದೆ ಸರ್? ಅಂದರೆ ಲೋಕಲ್ ಬಸ್ಸಲ್ಲಿ ಸ್ಟಾಪ್ ಜಾಸ್ತಿ, ಜನಗಳು ಹತ್ತಾರೆ ಬರ್ತಾರೆ, ಹೌದು, ಅದು ಹೇಗೆ? ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಎಕ್ಸ್ಪ್ರೆಸ್ ಆಗಿ ಅಲ್ಲ, ಎಕ್ಸ್ಪ್ರೆಸ್ ಒಂದು ಲಿಮಿಟೆಡ್ ಸ್ಟಾಪು. ಅದಕ್ಕೆಲ್ಲ ಶಾಲೆ ಮಕ್ಕಳು ಇರುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ ಅಲ್ವಾ? ಕೆಲವರು ಕೇಳುವುದಿಲ್ಲ ಮಕ್ಕಳು. ಹೌದು, ಮಕ್ಕಳು ಬೆಳಗಿನ ಟ್ರಿಪ್ ಎಲ್ಲ. ಹಾಂ, ಅಲ್ಲಿ ಮತ್ತೆ ಡೋರಲ್ಲೆಲ್ಲ ನೇತಾಡಲಿಕ್ಕೆ ಬಿಟ್ಟರೆ. ಈಗ ಅಂದರೆ ಈಗ ಅಷ್ಟಿಲ್ಲ, ಶಾಲೆ ಸ್ಕೂಲ್ ಬಸ್ ಎಲ್ಲ ಆಗಿ ಎಲ್ಲ ಕನ್ಫರ್ಮ್ ಇದು ಅದರಲ್ಲಿ ಸ್ಕೂಲ್ ಬಸ್ಸಲ್ಲಿ ಹೋಗ್ಬೇಕಲ್ಲ, ಇವಾಗ ಕಮ್ಮಿ. ಅಂದರೆ ಮುಂಚೆ ಎಲ್ಲ ನಮ್ಮದು ದೊಡ್ಡ ಬಸ್ ಇರುವಾಗ ಫುಲ್. ನಾನು ನೋಡಿದ್ದೇನೆ ಸರ್, ಅದು ಬೆಳಗಿನ ಟ್ರಿಪ್ ಅಂತ ಹೇಳಿದ್ರೆ ಫುಲ್ ಪ್ಯಾಕ್ ಆಗಿ ಬರ್ತದೆ ಬಸ್. ಮತ್ತೊಂದು ಅಮರಜ್ಯೋತಿಗೆ ಬಸ್ಸಿಗೆ ಒಂದು ಕಾದು ತುಂಬಾ ಜನ ಬರ್ತಾರೆ ಕುತ್ಕೊಂಡು. ಯಾಕೆ ಹೇಳಿದ್ರೆ ಒಂದು ಒಳ್ಳೆ ಕಂಪನಿ ಅಮರಜ್ಯೋತಿ. ಡ್ರೈವರ್ಸ್ ಆಗ್ಲಿ, ಓನರ್ಸ್ ಆಗಿ, ಕಂಡಕ್ಟರ್ ಎಲ್ಲರ ಬಾಯಲ್ಲಿ ಒಳ್ಳೆ ಹೆಸರು ಇದೆ ಪ್ಯಾಸೆಂಜರ್ ಅವರ ಹತ್ರ. ನನಗೆ ಸಹ ತುಂಬಾ ಕಮೆಂಟ್ ಬರ್ತದೆ ಅಮರಜ್ಯೋತಿ ಇದು ಬಗ್ಗೆ ವಿಡಿಯೋ ಮಾಡಿ ಅಂತ. ಹಾಗೆ ಸರ್, ಮತ್ತೆ ನಿಮ್ಗೆ ಮುಂಚೆಯಿಂದ ಸಹ ಈ ಒಂದು ಫೀಲ್ಡಿಗೆ ಬರ್ಬೇಕಂತ ಏನಾದ್ರು ಆಸೆ ಇತ್ತಾ ಅಥವಾ ಹೇಗೆ ಬಂದ್ರಿ ನೀವು? ಚಿಕ್ಕನ ಬಸ್ಸಲ್ಲಿ ಒಂದು ಮಾಡಬೇಕು, ಡ್ರೈವಿಂಗಲ್ಲಿ. ನನಗೆ ಡ್ರೈವಿಂಗಲ್ಲಿ ಆಸಕ್ತಿ ಇತ್ತು ಇರುವಾಗ. ಓಕೆ, ತೊಂದರೆ ಇಲ್ಲ. ನಿಜ ಸರ್, ಪ್ರತಿಯೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇದ್ದೇ ಇರುತ್ತೆ ಅಲ್ವಾ? ಡ್ರೈವಿಂಗ್ ಮಾಡ್ತೀರಾ? ಹಾಂ, ಡ್ರೈವಿಂಗ್ ಸಹ ಗೊತ್ತು. ಓಕೆ, ಗ್ರೇಟ್ ಸರ್. ಯಾಕೆ ಹೇಳಿದ್ರೆ ಎರಡು ಕೆಲಸ ಗೊತ್ತಿದ್ರೆ ಒಳ್ಳೇದಲ್ವಾ? ಹಾಗೆ. ಮತ್ತೆ ಸರ್, ನೀವು ಏನಾದರೂ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ, ಕ್ರಿಕೆಟ್, ಸ್ಪೋರ್ಟ್ಸ್ ಆ ಥರ ಏನಾದರೂ? ಅದಕ್ಕೆ ಮುಂಚೆ ಎಲ್ಲ ಇತ್ತು. ಇವಾಗ ಡ್ಯೂಟಿ ಟೈಮ್ ಸಿಗೋದಿಲ್ಲ ಸರ್. ಅದಕ್ಕೂ ಬೆಳಿಗ್ಗೆ 6:20ರಿಂದ 8 ಗಂಟೆವರೆಗೆ ಫುಲ್ ಡ್ಯೂಟಿನೇ ಆಗುತ್ತೆ. ಟೈಮ್ ಇಲ್ಲ. ರಜೆ ಸಿಕ್ಕಿದ್ರೆ ಎಲ್ಲಾದರೂ ರೆಸ್ಟ್ ಮಾಡಲಿಕ್ಕೆ ಆಗುತ್ತೆ, ಅಲ್ಲಿಗೆಲ್ಲ ಟೈಮ್ ಸಿಗೋದಿಲ್ಲ. ಹಾಗೆ ಸರ್, ಮತ್ತೆ ಕೆಲವು ಸಬ್ಸ್ಕ್ರೈಬರ್ನವ್ರಿಗೆ ಏನು ಅಂತ ಹೇಳ್ತೀರಾ? ಕೇಳ್ತಾ ಇದ್ರು ತುಂಬ ಜನ ಅಮರಜ್ಯೋತಿದು ವಿಡಿಯೋ ಮಾಡಿ ಅಂತ. ಅದು ಅವರು ಮುಂಚೆಯಿಂದ ಚಿಕ್ಕನಿಂದ ಬಸ್ಸಲ್ಲಿ ಬಂದು ಇದು ಮಾಡಿ ಅವರಿಗೆ ಒಂದು ಖುಷಿ ಆಗ್ಬೋದು. ಈಗ ಎಲ್ಲ ಹೊರ ದೇಶದಲ್ಲಿದ್ದಾರೆ, ಕೆಲವರು ಬರ್ತಾರೆ, ಸಿಗ್ತಾರೆ, ಮಾತಾಡ್ತಾರೆ, ಖುಷಿ ಆಗ್ತದೆ. ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ. ಈ ಒಂದು ಬಸ್ಸಲ್ಲಿ ಹೋದವರು ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದ್ದಾರೆ, ಬೇರೆ ಬೇರೆ ಕಂಟ್ರಿಯಲ್ಲಿ ಇದ್ದಾರೆ. ಅವರಿಗೊಂದು ಆ ಊರಲ್ಲೇ ಇದ್ದು ನೋಡುವಂತ ಒಂದು ಭಾಗ್ಯ ಅವರ ಹೋಗಿ ಬರುವ ಬಸ್ ಅಲ್ವಾ? ಹಾಗೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಎಸ್, ಯಾರೆಲ್ಲ ಈ ಬಸ್ಸಲ್ಲಿ ಮುಂಚೆ ಹೋಗ್ತಾ ಇದ್ರ ಕಮೆಂಟ್ ಮಾಡಿ, ನಿಮ್ಮದು ಯಾವ ಸೀಟಲ್ಲಿ ನೀವು ಕೂರ್ತಾ ಇದ್ರಿ ಅಂತ. ಇದೇ ನೀವು ನೋಡ್ಬೋದು ಅಮರಜ್ಯೋತಿ ನ್ಯೂ ಬಸ್ ಇದು. ಇದು ನೀವು ಹೋಗಿರುವಂತಹ ಬಸ್ ಓಲ್ಡ್ ಆಗಿರ್ತದೆ, ಅದು ಟಾಟಾ ಗಾಡಿ, ಇದು ಲೈಲ್ಯಾಂಡ್ ಗಾಡಿ. ನೀವು ಎಲ್ಲಿ ಕೂರ್ತಾ ಇದ್ರಿ ಅಂತ ನನಗೆ ಈ ಒಂದು ಬ್ಲಾಗಲ್ಲಿ ಕಮೆಂಟ್ ಮಾಡಿ. ಎಸ್, ವಿಡಿಯೋ ನೋಡಿದ್ರಲ್ಲ, ಈ ಒಂದು ಬ್ಲಾಗಲ್ಲಿ ಅಮರಜ್ಯೋತಿ ಬಸ್ಸಿನ ಒಂದು ಡ್ರೈವರ್ ಹಾಗೆಯೇ ನಿರ್ವಾಹಕರು ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟರು. ಹೇಗಿತ್ತು ಈ ಒಂದು ನಮ್ಮ ಬ್ಲಾಗ್? ಇನ್ನಷ್ಟು ಹೊಸ ಹೊಸ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಯಾರೆಲ್ಲ ನಮ್ಮ ಚಾನಲನ್ನು ಲೈಕ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹಾಗೆಯೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಈ ಒಂದು ಬ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್.